ಕೇರಳದಲ್ಲಿ ವರುಣ ಅಬ್ಬರಿಸ್ತಾ ಇರೋದನ್ನು ನೋಡಿದ್ವಿ. ಅಲ್ಲಿ ಸೃಷ್ಟಿಯಾಗ್ತಾ ಇರುವಂತಹ ಅವಾಂತರವನ್ನು ನೋಡಿದ್ವಿ. ಇನ್ನು ಅಸ್ಸಾಂನಲ್ಲೂ ಕೂಡ ಇದೇ ಕಥೆ. ರೆಮಲ್ ಚಂಡಮಾರುತದ ಎಫೆಕ್ಟ್, ಅಸ್ಸಾಂನಲ್ಲಿ ಧಾರಾಕಾರ ಮಳೆ. ಅಸ್ಸಾಂನಲ್ಲೂ ಕೂಡ ವರುಣ ಅಬ್ಬರಿಸ್ತಾ ಇದ್ದಾನೆ. ರಸ್ತೆಗಳು ಕೊಚ್ಕೊಂಡು ಹೋಗ್ತಾ ಇದೆ. ಧರೆಗುರುಳಿದೆ ಬೃಹದಾಕಾರದ ಮರಗಳು, ವಿದ್ಯುತ್ ಕಂಬಗಳು ದರಶಾಹಿ ಆಗ್ತಾ ಇದೆ. ಸಿಲ್ಜಾರ್, ಹಸಾವೋ ಪ್ರದೇಶದಲ್ಲಿ ಭಾರೀ ಹಾನಿಯಾಗಿದೆ ಮಳೆಯಿಂದಾಗಿ. ರೆಮಲ್ ಚಂಡಮಾರುತದ ಎಫೆಕ್ಟ್ ಈಶಾನ್ಯ ರಾಜ್ಯಗಳ ಮೇಲೆ ತಟ್ಟಿರುವಂಥದ್ದು. ಈಗಾಗಲೇ 22 ಸಾವು ಇದೇ ರೆಮಲ್ ಚಂಡಮಾರುತಕ್ಕಾಗಿರುವಂಥದ್ದು. ಅಸ್ಸಾಂನ ಸ್ಥಿತಿಗತಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ವರುಣನ ಅಬ್ಬರ ಹೇಗಿದೆ, ನಿರಂತರವಾಗಿ ಸುರಿತಾ ಇರುವಂತಹ ಮಳೆ ಏನೆಲ್ಲ ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ ಅಂಥೇಳಿ. ಕೆರೆ ಕಟ್ಟೆಗಳು ಎಲ್ಲವೂ ಕೂಡ ಕೋಡಿ ಬಿದ್ದಿರುವಂತಹದ್ದು. ಆ ಧಾರಾಕಾರ ಮಳೆಗೆ ರಸ್ತೆನೇ ಕೊಚ್ಕೊಂಡು ಹೋಗ್ತಾ ಇರುವಂತಹ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ನೋಡಿ, ಇದು ಅಸ್ಸಾಂನ ಪ್ರಮುಖ ರಸ್ತೆ. ಇಲ್ಲಿ ಈಗ ನೀರು ನಿಂತಿರುವಂಥದ್ದು. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ವಾಹನ ಸವಾರರಂತೂ ಆ ನಿಂತ ನೀರಿನಲ್ಲಿಯೇ ವಾಹನವನ್ನು ಚಲಾಯಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಷ್ಟೋ ವಾಹನಗಳು ಆ ಮಳೆ ನೀರಿನಲ್ಲಿ ಕೆಟ್ಟು ನಿಲ್ಲುವಂತಹ ಪರಿಸ್ಥಿತಿಗೂ ಕೂಡ ಈಗ ತಲುಪಿರುವಂಥದ್ದು. ಅಷ್ಟರ ಮಟ್ಟಿಗೆ ರಣಮಳೆ ಅಸ್ಸಾಂನಲ್ಲಿ ಅಬ್ಬರಿಸ್ತಾ ಇರುವಂತಹದ್ದು, ಸಾಲು ಸಾಲು ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು. ಇದು ಅಸ್ಸಾಂನಲ್ಲಿ ರೆಮಲ್ ಸೈಕ್ಲೋನ್ ಸೃಷ್ಟಿಸಿರುವಂತಹ ಅವಾಂತರ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ. ನೋಡಿ, ಬೃಹದಾಕಾರದ ಮರವೊಂದು ಕಾರಿನ ಮೇಲೆ ಬಿದ್ದಿರುವಂಥದ್ದು. ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಅಲ್ಲಿ ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇರುವಂಥದ್ದು. ತತ್ಕ್ಷಣಕ್ಕೆ ಆ ಮರವನ್ನು ತೆರವುಗೊಳಿಸುವಂತಹ ಕೆಲಸ ಕೂಡ ಆಗಬೇಕಿದೆ. ಈ ರೀತಿಯ ಹಲವು ಎಕ್ಸಾಂಪಲ್ಸ್ಗಳು ಅಸ್ಸಾಂನಲ್ಲಿ ಸಿಗ್ತಾ ಇರುವಂಥದ್ದು.